ಈಗ ನೀವು ಮುಖ್ಯಮಂತ್ರಿಗಳ ಪತ್ನಿ ಸೈಟ್ ವಾಪಸ್ ಕೊಟ್ಟರು ಅನ್ನೋದ್ರ ಬಗ್ಗೆ ಇಷ್ಟೊಂದೆಲ್ಲ ಸುದೀರ್ಘವಾಗಿ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ಮೇಲೆ ಆರೋಪ ಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ನೀವು ಅವತ್ತು ವಾಪಸ್ ಕೊಟ್ಟಿದ್ರಲ್ಲ, ಅದು ಸರಿನಾ ಅಂತ ನಾಯಕರು ಪ್ರಶ್ನೆ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡ ಬನ್ನಿ. ಲೊಟ್ಟೆ ಗೊಲ್ಲಹಳ್ಳಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂಥೇಳಿ ನಾವು ಹೇಳಬೇಕಾಗ್ತದೆ. ಅದರ ಬಗ್ಗೆ ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸ್ತೇವೆ ವಿತ್ ರೆಕಾರ್ಡ್ಸ್. 10/11 F1 ಮತ್ತು 10/11 F2 ಈ ನಂಬರ್ಗಳಲ್ಲಿ 32 ಗುಂಟೆ ಜಮೀನನ್ನು ಪ್ರದೇಶವನ್ನು BDA 24 ಫೆಬ್ರವರಿ 77ರಲ್ಲಿ ಅಧಿಸೂಚನೆ ಮಾಡುತ್ತೆ, ನೋಟಿಫೈ ಮಾಡುತ್ತೆ. ಅವರು 2003ರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ, 2007ಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಶುದ್ಧ ಕ್ರಯ 2 ನಂಬರ್ ಬೇರೆ ಬೇರೆ ಇದೆ. ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ? ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ. ಬಟ್ ಈಸ್ ನೋ ಮೋರ್ ಎ ಓನರ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ BDA. ಎಲ್ರದ್ದು ಹೊರಗಡೆ ತರ್ತಾ ಹೋದ್ರೆ ಅದು ಎಷ್ಟು ಜನರದ್ದು ಹೊರಗಡೆ ಬರುತ್ತೋ ಏನೋ, ಬರೀ ನೋಡಿ ಆ ಮಾಲೀಕರು ಇರ್ತಾರೋ ಇಲ್ವೋ ಅದರ ಮೇಲೆ ಎಲ್ಲ ವ್ಯವಹಾರಗಳು ಕೂಡ ನಡೆದಿರ್ತವೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಬೈರೇಗೌಡರು ನಿನ್ನೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಸರ್ಕಾರಿ ಜಾಗವನ್ನ BDA ಅಕ್ವೈರ್ ಮಾಡಿ 87ನೇ ಇಸ್ವಿಗೆ ಮುಗಿದು ಹೋಗಿದ್ದಂತ ಜಾಗ 23 ವರ್ಷದ ನಂತರ ಡಿನೋಟಿಫೈ ಮಾಡಿಸ್ಕೊಂಡಿದ್ದೀರಲ್ಲ ತಾವು. ಇದು ಬಹಳ ಕ್ರಮವಾದಂತಹ ಕೆಲಸನ, ನ್ಯಾಯಬದ್ಧವಾದಂತ ಕೆಲಸನ? ಇದು ಅಕ್ರಮ ಹೌದಾ ಅಲ್ವಾ? ಉತ್ತರ ಕೊಡಿ. ಯಾರು ರಾಮಸ್ವಾಮಿ? ಎಲ್ಲಿಂದ ತಗೊಂಡು ಬಂದ್ರಿ ಈ ಬೇನಾಮಿ ರಾಮಸ್ವಾಮಿ? ಯಾಕೆ ಅಂದ್ರೆ ನೀವು ಮೂಲ ವಾರಸುದಾರರಿಂದ ಆಗ್ಲೇ ಕ್ರಯ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಈಗ ಮೂಲ ವಾರಸುದಾರರು ನಿಮ್ಗೆ ಅರ್ಜಿನೇ ಕೊಟ್ಟಿಲ್ಲ. ಡಿನೋಟಿಫಿಕೇಶನ್ಗೆ ಮೂಲ ವಾರಸುದಾರರು ಅರ್ಜಿನೇ ಕೊಟ್ಟಿಲ್ಲ. ಆದ್ರೆ ಅವರ ಹೆಸರಿನಲ್ಲಿ ಯಾರೋ ಬೇನಾಮಿ ರಾಮಸ್ವಾಮಿಯನ್ನ ಸೃಷ್ಟಿ ಮಾಡಿರೋದು. ಇದು ಕ್ರಮನ ಅಕ್ರಮನ? ದಯವಿಟ್ಟು ಉತ್ತರ ಕೊಡಿ. ಯಾರು ಈ ಮುನಿಸ್ವಾಮಪ್ಪ ಬಿನ್ ದೊಡ್ಡ ಪಿಳ್ಳಪ್ಪ? ನಾನು ಶುದ್ಧ ಕ್ರಯ ಪತ್ರದಲ್ಲೂ ನೋಡಿದೆ, ನನಗೂ ಇನ್ನೂ ಅರ್ಥ ಆಗಿಲ್ಲ ಯಾರು ಇದು ಮುನಿಸ್ವಾಮಪ್ಪ ಬಿನ್ ದೊಡ್ಡ ಪಿಳ್ಳಪ್ಪ ಅಂತ. ಅವ್ರ ಹೆಸರಿಗೆ ಕ್ರಯ ಆಗುತ್ತೆ, ಡಿನೋಟಿಫಿಕೇಶನ್ ಆಗುತ್ತೆ. ಆದ್ರೆ ಕೊನೆಗೆ ಖಾತೆ ಯಾರ ಹೆಸರಿಗಾಗುತ್ತೆ? ಮಾನ್ಯ R. ಅಶೋಕ್ ಅವರಿಗೆ ಇದೆಲ್ಲಾನು ಕೂಡ ಬಂದು ಅವ್ರ ಹೆಸರಿಗೆ ಖಾತೆ ಆಗುತ್ತೆ.